ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಕಬೋರ್ಡ್ ಟೂರ್ ಮಾಡ್ತಾ ಇದ್ದೀನಿ. ಇದು ಮನೆ ಕಬೋರ್ಡ್ ಅಲ್ಲ, ಬದಲಾಗಿ ಪಿಜಿದು. ಸೊ ನನ್ನ ಕಬೋರ್ಡ್ ಒಳಗೆ ಏನೆಲ್ಲ ಇಟ್ಟಿದ್ದೀನಿ, ಯಾವ ಡ್ರೆಸ್ಸಸ್ ಇದೆ ಅಂಡ್ ಏನೆಲ್ಲ ಇಟ್ಟಿದ್ದೀನಿ ಅಂತ ಇವತ್ತು ತೋರಿಸ್ತಾ ಹೋಗ್ತೀನಿ. ಬನ್ನಿ, ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ಫಸ್ಟ್ ಕಬೋರ್ಡಿಗೆ ಹೋದ ತಕ್ಷಣ ಸಿಗೋದು ಇದು ನನ್ನ ಗಂಡ 2 years ಬ್ಯಾಕ್ ನಂಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಅದು ಇಷ್ಟ ಅಂತ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದು ಲ್ಯಾಪ್ಟಾಪ್, ನನ್ನ ತಮ್ಮಂದು, ನಂದಲ್ಲ. ಸೊ ಪಿ ಜಿಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಜಾಸ್ತಿ ಜಾಗ ಇರೋದಿಲ್ಲ. ಸೊ ಹಾಗಾಗಿ ಲ್ಯಾಪ್ಟಾಪ್ ನ ಇಲ್ಲಿ ಇಟ್ಟಿದ್ದೀನಿ. ನಿಮ್ಗೆ ತೋರಿಸ್ತೀನಿ. ನನ್ನ ಅದನ್ನ ತೋರಿಸ್ಬೇಕಂದ್ರೆ ಈ ಲ್ಯಾಪ್ಟಾಪ್ ನ ತೆಗಿಬೇಕು ನಾನು. ಇನ್ನು ಈ ಫೋಟೋಸ್ಗಳ ಬಗ್ಗೆ ಹೇಳೋದಾದ್ರೆ, ನಾನಿರೋದು ಪಿ ಜಿ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲೂ ಕೂಡ ಇರೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನನ್ನ ಕಬೋರ್ಡ್ ಒಳಗಡೆನೆ ಇಟ್ಕೊಂಡಿದ್ದೀನಿ. ಫಸ್ಟ್ ಏನ್ ಫೋಟೋ ಇದೆ, ಇದು ಬಂದು ನಾನು ಸಕಲೇಶ್ಪುರದಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ 5 ವರ್ಷದ ಹಿಂದೆ ನಾನು ತಗೊಂಡ್ ಬಂದಿದ್ದು ಪೂಜೆ ಮಾಡ್ಬೇಕು ಅಂತ. ಈ ಫೋಟೋ ನನ್ನ ಆಫೀಸಲ್ಲಿ ಕುಮಾರಣ್ಣ ಆದಿದೆ, ಅವರಿಗೆ ರಾಖಿ ಕಟ್ಟಿದ್ದೆ. ಸೊ ಅದಕ್ಕಾಗಿ ಅವರು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟರು. ಇದಂತೂ ಮರೆಯೋದಕ್ಕೆ ಆಗಲ್ಲ ಜೀವನದಲ್ಲಿ. ಇದು ಬಂದು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋದಾಗ ತಗೊಂಡಿದ್ದು. ದೊಡ್ಡ ಫೋಟೋ ತಗೋಬೇಕು ಅನ್ಕೊಂಡಿದ್ದೆ, ಬಟ್ ಅವತ್ ಬಜೆಟ್ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಇದನ್ನ ತಗೊಂಡ್ ಬಂದೆ. ಅವತ್ತಿಂದ ಇವತ್ತವರೆಗೂ ನಾನು ತುಂಬಾ ಆರಾಧಿಸ್ತೀನಿ ಬಂಡಿ ಮಕ್ಕಳಮ್ಮ ತಾಯಿನ. ಇದು ಕೂಡ ಸಕಲೇಶ್ಪುರದಲ್ಲೇ ನಾನು ತಗೊಂಡಿದ್ದು ರಾಯರ ಮೂರ್ತಿನ. ಈ ಗಣಪತಿ ಬಹುಶಃ ನನಗೆ ಎಲ್ಲಿ ತಗೊಂಡಿದ್ದೀನಿ ಅಂತಾನೆ ನೆನಪಿಲ್ಲ. ಧರ್ಮಸ್ಥಳ ಇರಬಹುದು, ಯಾಕೋ ಗೊತ್ತಿಲ್ಲ, ಅದ್ ನೆನಪಾಗ್ತಿಲ್ಲ. ಇವರು ರಾಯರು, ಹೂ ಸಮೇತ ತಗೊಂಡಿದ್ದೀನಿ ನೋಡಿ. ಆಕ್ಚುಲಿ ಆಲ್ರೆಡಿ ಹೂ ಪ್ರಸಾದ ಆಯ್ತು, ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಇದು ಬಂದು ದಕ್ಷಿಣ ನಂದಿ ತೀರ್ಥರ ಟೆಂಪಲ್ ಏನಿದೆ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಇನ್ನು ದೊಡ್ಡ ದೊಡ್ಡ ಮೂರ್ತಿಗಳಿತ್ತು, ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕಾಗಿ ಇದನ್ನ ತಗೊಂಡೆ ನಾನು. ಇದು ಬಸವನಗುಡಿಯಲ್ಲಿ ತಗೊಂಡಿದ್ದು ದೊಡ್ಡ ಮಹಾಗಣಪತಿ. ಇದು ಚೆನ್ನಾಗಿದೆ ನೋಡಿ. ಹಾಗೆ ಇದು ಫೈಲ್. ಈ ಫೈಲ್ ಒಳಗಡೆ ಡಾಕ್ಯುಮೆಂಟ್ಸ್, ನಂದೇನೇನು ಡಾಕ್ಯುಮೆಂಟ್ಸ್ ಎಲ್ಲಿದೆ ಅದೆಲ್ಲವೂ ಕೂಡ ಇದ್ರೊಳಗಡೆ ಇದೆ. ಎಲ್ಲೂ ಕೂಡ ಇಡೋದಕ್ಕೆ ಆಗೋದಿಲ್ಲ ಅಂತ ಇಲ್ಲೇ ನಾನು ಸ್ಟೋರ್ ಇಟ್ಕೊಂಡಿದ್ದೀನಿ. ಏನ್ ಗೊತ್ತಾ, ನಾನೇ ವಿಡಿಯೋ ಶೂಟ್ ಮಾಡ್ತಿರೋದು. ಸೊ ಜಾಸ್ತಿ ಹೆಂಗ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಝೂಮ್ ಅಲ್ಲಿ ಬಂದಿದೆ, ಏನು ಅನ್ಕೋಬೇಡಿ ಆಯ್ತಾ. ಇಲ್ಲಿ ಈ ರೋಲ್ ಅಲ್ಲಿ ನಾನು ಬರೀ ನ್ಯೂಸ್ಗೆ ಬೇಕಾಗಿರುವಂತಹ ಶರ್ಟ್ಸ್ ಗಳನ್ನ ಇಟ್ಟಿದ್ದೀನಿ. ಜಾಸ್ತಿ ಏನಿಲ್ಲ, 5 shirts ಇದ್ರೊಳಗಡೆ ಇದೆ. ಇದು ನಾರ್ಮಲ್ ಆಗಿ ಬೇಗ ಸಿಗೋದಿಲ್ಲ ಅಂತ ಇಟ್ಟಿದ್ದೀನಿ. ಈ ಕಲರ್ಸ್ ನೋಡಿ, ಈ ತರ ಇದೆ. ಇದು 5 ಕಲರ್ಸ್. ಬ್ಲ್ಯಾಕ್, ಇದು ಒಂಥರ ಸ್ಕೈ ಬ್ಲೂ ತರ, ಇದು ಪಿಂಕ್, ಬ್ಲೂ ಅಂಡ್ ಇದೊಂಥರ ಕಲರ್, ನೇರಳೆ ಕಲರ್. ಸೊ ಇದರ ಆಕ್ಚುಲಿ ಜಾಸ್ತಿ ಡ್ರೆಸ್ಸಸ್ ಇರೋದೇ ಈ ಅಂಬ್ರೆಲಾ ಟಾಪ್ಸ್ ಏನಿದೆ ಆ ತರ. ಇವೆಲ್ಲವೂ ಕೂಡ ಅದೇ ಇರುವಂತದ್ದು. ಇಲ್ಲಿ ನೋಡಿ, ಇದು ಒಂಥರ ಗೌನ್ ಅಂಡ್ ಇದು ಎಲ್ಲ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಡ್ ಇಲ್ಲೆಲ್ಲ ಕುರ್ತೀಸ್ಗಳನ್ನ ಇಟ್ಟಿದ್ದೀನಿ. ಯಾವ್ಯಾವ ಕುರ್ತೀಸ್ ನನಗೆ ಬೇಕಾಗುತ್ತಲ್ವಾ ಆ ತರ ಕುರ್ತೀಸ್ಗಳನ್ನ. ಜೀನ್ಸ್ ಟಾಪ್ಸ್ಗಳು ಒಂದಷ್ಟು ಇದೆ ನೋಡಿ, ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಅಂಡ್ ಇದು ಕೂಡ ಜೀನ್ಸ್ ಟಾಪ್ಸ್ಗಳು. ತುಂಬಾ ಅಂದ್ರೆ ತುಂಬಾ ಇತ್ತು, ಬಟ್ ಏನಂದ್ರೆ ದಪ್ಪ ಆಗ್ಬಿಟ್ಟು ಯಾವ ಬಟ್ಟೆಗಳು ಕೂಡ ನನಗೆ ಆಗ್ತಿಲ್ಲ. ಹಾಗಾಗಿ ಈ ತರ ಇದೆ ನೋಡಿ. ಇಲ್ಲೂ ಕೂಡ ಒಂದಷ್ಟು ಟಾಪ್ಗಳನ್ನ ಜೋಡಿಸ್ಕೊಂಡಿದ್ದೀನಿ ನೋಡಿ. ಇದು ಕೂಡ ಅಂಬ್ರೆಲಾ ಟಾಪ್ಸೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ್ಯಾವ ಟಾಪ್ಸ್ ಇದೆ ಅಂತ. ಅಂಡ್ ಇಲ್ಲಿ ಇಷ್ಟು ಜೀನ್ಸ್ ಪ್ಯಾಂಟ್ಗಳನ್ನ ಇಟ್ಟಿದ್ದೀನಿ. 1 2 3 4 5 6 7 8 9 9 ಜೀನ್ಸ್ ಪ್ಯಾಂಟ್ಸ್ ಇದಾವೆ ಇಲ್ಲಿ. ಫುಲ್ ಡೌನ್ ಹೋದ್ರೆ ನನ್ನ ನೈಟ್ ಡ್ರೆಸ್ಗಳು ಇದೆ. ಗೈಸ್, ನೀವೆಲ್ಲ ನೋಡ್ತಾ ಇರಬಹುದು ಏನಿದು ಅಂತ. ನೀವೆಲ್ಲ ಕೇಳಬಹುದು ಇದೇನು ಅಂತ. ಸೀರಿಯಸ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇಲ್ಲೇನು ರಾಯರಿದಾರಲ್ವಾ, ಇಲ್ಲಿ ನಾನು ಏನ್ ಪೂಜೆ ಮಾಡ್ತೀನಲ್ವಾ, ಆ ಹೂವನ್ನ ಇದ್ರಲ್ಲಿ ನಾನು ಇಟ್ಕೊಂಡಿದ್ದೀನಿ. ನನಗೆ ಎಷ್ಟೊಂದು ಅಂದ್ರೆ ಭಕ್ತಿನೋ ಭಯನೋ ಗೊತ್ತಿಲ್ಲ, ಬಟ್ ನಾನೇನಾದ್ರೂ ಡಸ್ಟ್ಬಿನ್ ಹಾಕಿದ್ರೆ ಅವ್ರು ಎಲ್ಲಿ ತಗೊಂಡೋಗಿ ಬಿಸಾಕ್ತಾರೋ, ಅಂದ್ರೆ ಕಸಗಳ ಮಧ್ಯೆ ಇದನ್ನು ತಗೊಂಡೋಗಿ ಬಿಸಾಕ್ತಾರೋ ಅಂತ ನನಗೆ ಸಿಕ್ಕಾಪಟ್ಟೆ. ಅದ್ ಒಂಥರ ನಾನ್ ಪೂಜೆ ಮಾಡಿರೋ ಹೂವ ಅಥವಾ ನಾನ್ ದೇವ್ರಿಗೆ ಮುಡ್ಸಿರೋ ಹೂವ, ಇದನ್ನ ಎಲ್ಲೆಲ್ಲೋ ಡಸ್ಟ್ಬಿನ್ ಹೇಗ್ ಹಾಕ್ಲಿ ಅಂತ ಅನ್ಸುತ್ತೆ. ಲಿಟ್ರಲಿ ನಾನು ಇದನ್ನೆಲ್ಲಾನು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಊರಿಗೆ ತಗೊಂಡೋಗಿ ನಮ್ಮ ಮನೆ ಹಲಸಿನ ಮರ ಏನಿದೆ ಅದ್ರ ಬಡ್ಡೆ ನಾನು ಹಾಕ್ತೀನಿ. ನನಗೆ ಅಷ್ಟು ಈ ಹೂವ ಸಮೇತ, ಅಂದ್ರೆ ರಾಯರಿಗೆ ಇಡ್ಸಿರೋ ಹೂವ ಸಮೇತ ನನಗೆ ಎಲ್ಲೆಲ್ಲೋ ಹಾಕೋದಕ್ಕೆ ಮನ್ಸಿಲ್ಲ. ನನಗೆ ಅಷ್ಟು ಇಷ್ಟ ರಾಯರು ಅಂತ ಅಂದ್ರೆ. ಸೊ ಅದೇ ಹೂವ ಇದು. ನೆಕ್ಸ್ಟ್ ಯಾವಾಗ ಊರಿಗೆ ಹೋಗ್ತೀನಿ ಅವಾಗ ನಾನು ಇದನ್ನ ಮರದ ಬಟ್ಟೆಗೆ ಹಾಕ್ತೀನಿ. ನೆಕ್ಸ್ಟ್ ಇದು ಒಂದು ಡ್ರಾಯರ್ ನೋಡಿ. ಇದೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದಷ್ಟು ಸರಗಳು ಇದೆ. ಇದು ಎಲ್ಲಿ ಮೈಸೂರಲ್ಲಿ ಅನ್ಸುತ್ತೆ, ಮೈಸೂರಲ್ಲಿ ತಗೊಂಡಿರುವಂತಹ ಸರ ನೋಡಿ ಇಲ್ಲಿ. ಇದು ಹಾಗೆ ನಾರ್ಮಲ್ ಒಂದು ಪರ್ಸ್ ಇಟ್ಟಿದ್ದೀನಿ ಚಿಕ್ಕದಾಗಿ. ಇದರಲ್ಲಿ ಇದು ನಮ್ಮ ಆಫೀಸಲ್ಲಿ ನನ್ನ ಸಿಸ್ಟರ್ ಒಬ್ಳಿಗೆ ಇಟ್ಕೊಟ್ಟಿದ್ದು. ಅಂಡ್ ಇದೇನೋ ಕಾರ್ಡ್ ಇದೆ ಆರಿಕೋಡಿ ಟೆಂಪಲ್ದು. ಪ್ಲಸ್ ಒಂದು ಇದಕ್ಕೇನಂತಾರಪ್ಪ, ಜಾಯ್ಕಾಯಿ, ಒಂದಷ್ಟು ಕಾಯಿನ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಇದು ಬಂದು ಸ್ಟ್ರೈಟ್ನರ್. ನನಗಂತೂ ನನ್ನ ಕೂದಲಿಗೆ ಸ್ಟ್ರೈಟ್ನರ್ ಬೇಕೇ ಬೇಕು. ಸೊ ಇದು ಬೇಗ ಹೀಟ್ ಆಗುತ್ತೆ. ಸೊ ಹಾಗಾಗಿ ಸ್ಟ್ರೈಟ್ನರ್ ಅಂಡ್ ಫಿಲಿಪ್ಸ್ 2 ಸ್ಟ್ರೈಟ್ನರ್ಗಳನ್ನ ಯೂಸ್ ಮಾಡ್ತೀನಿ. ಅದು ಕೂಡ ಅಲ್ಲೇ ಇಟ್ಟಿದ್ದೀನಿ. ಇದು ನೋಡಿದ್ರೆ ಬಹುಶಃ ನಗಾಡ್ತೀರೇನೋ,
ಮೈಸೂರಲ್ಲಿ ಹಠ ಮಾಡ್ಬಿಟ್ಟು ನನ್ನ ಗಂಡನ ಹತ್ರ ತಗೊಂಡ್ ಬಂದಿದ್ದೀನಿ. ಆಟ ಆಡ್ಬೇಕು, ಟೈಮ್ ಪಾಸ್ಗೆ ಬೇಕು ಅಂತ. ಆಯ್ತಾ, ಯಾರ್ಯಾರು ಚಿಕ್ಕ ವಯಸ್ಸಲ್ಲಿದ್ರೆ ಆಟ ಆಡಿದ್ದೀರಾ, ನೆನ್ಪಿದ್ರೆ ಕಾಮೆಂಟ್ ಮಾಡಿ. ನಾನು 2 ಛತ್ರಿ ಇಟ್ಕೊಂಡಿದ್ದೀನಿ. ಎಲ್ಲ ಮಳೆಗಾಲದಲ್ಲಿ ಒಂದೊಂದ್ ಛತ್ರಿ ಇಟ್ಕೊಂಡ್ರೆ ನಾನು ನೋಡಿ 2 ಛತ್ರಿ ಇಟ್ಕೊಂಡಿದ್ದೀನಿ. ಅಫ್ಕೋರ್ಸ್ ಈಗ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಕೂಡ. ಅಂಡ್ ಒಂದು ಮಾಸ್ಕ್ ಇದೆ, ಬಿಟ್ರೆ ಈ ಬಳೆಗಳು ನಾನೊಂದು ಕೈಗೆ ಆಲ್ರೆಡಿ ಹಾಕೊಂಡಿದ್ದೀನಿ ನೋಡಿ. ಈ ತರದೊಂದು ಬಳೆ ಇದೆ. ಪ್ಲಸ್ ಇದು ತುಂಬಾ ಹಳೇದು, ಯಾವುದೋ ಕಾಲದಲ್ಲಿ ತಗೊಂಡಿದ್ದು, ಕಾಲೇಜ್ಗೆ ಹೋಗ್ಬೇಕಾದ್ರೆ. ಇದು ಕೂಡ ನನಗೆ ಇಷ್ಟ. ಪ್ಲಸ್ ಇದು ನಾನೊಂದು ಗ್ಯಾರಂಟಿ ಚೈನ್ ತಗೊಂಡಿದ್ದೆ, ಸೊ ಅದರದ್ದು ಕಳ್ದೋಗ್ಬಾರ್ದು ಅಂತ ಹಾಗೆ ಇಟ್ಟಿದ್ದೀನಿ. ಬಳೆನ ಕವರಲ್ಲಿ ಹಾಕಿಟ್ಟಿದ್ದೀನಿ, ಅವತ್ತು ಊರಿಂದ ತಂದಿದ್ದು. ಸೊ ಹಾಗಾಗಿ ನೋಡಿ ಜಾನ್ ಇದೆ, ಬಟ್ ನಾನು ಹಾಕಲ್ಲ ಅಷ್ಟೇ. ಇದು ನಮ್ಮ ಮಮ್ಮಿ ಕೊಟ್ಟಿರೋದು. ನನ್ನ ಬರ್ಡೇಗೆ ಮೇಘ ಅಂತ ಆಫೀಸಲ್ಲಿ ಕೊಟ್ಟಿದ್ದು ನನ್ನ ಸಿಸ್ಟರ್. ಇವೆಲ್ಲ ಬಳೆ ಹಬ್ಬಕ್ಕೆ, ಅಂದ್ರೆ ಆಚೆ ವರ್ಷ ಹಬ್ಬಕ್ಕೆ ಯಾವಾಗ್ಲೂ ತಗೊಂಡಿರುವಂತದ್ದು. ಇಷ್ಟು. ಇದೊಂದು ಖಜಾನೆ ಅಂತ ಹೇಳ್ಬಹುದು. ಜಾಸ್ತಿ ಏನ್ ತೋರ್ಸೋದಕ್ಕೆ ಹೋಗಲ್ಲ. ಈ ಬಾಕ್ಸ್ ಆಕ್ಚುಲಿ ಮೇಕಪ್ ಬ್ಲಶ್ ಏನಿರುತ್ತಲ್ವಾ ಅದ್ರದ್ದು. ನಾನು ಅದರಲ್ಲಿ ನನ್ನ ಸೇವಿಂಗ್ಸ್ ಅಮೌಂಟ್ ಇಟ್ಟಿದ್ದೀನಿ. ಸೇವಿಂಗ್ಸ್ ಅಂದ್ರೆ ವಾಯ್ಸ್ ಓವರ್, ಶೂಟ್ಸ್ ಏನಾರ ಅಮೌಂಟ್ ಬಂದ್ರೆ ನಾನು ಇದರಲ್ಲಿ ಸೇವ್ ಮಾಡಿದ್ದೀನಿ. ಸೊ ಈ ಕಡೆ ಬಂದ್ರೆ ಏನೂ ಇಲ್ಲ, ಅದು ಆಕ್ಚುಲಿ ಓಪನ್ ಆಗೋದಿಲ್ಲ. ಇದೊಂದು ಹಂಗೆ ಬಸವನ ಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ಇತ್ತಲ್ವಾ, ಅವಾಗ ತಗೊಂಡಿತ್ತು. ಚೆನ್ನಾಗಿದೆ ಅಲ್ವಾ. ಇದಕ್ಕೆ ವಾಲೆ ಕೂಡ ಇದೆ. ಸೊ ನೋಡುದಿಲ್ಲ ಗಾಯ್ಸ್, ಇದಾಗಿತ್ತು ನನ್ನ ಕವರ್ ಟೂರ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂತಹ ಅಂಬ್ರೆಲ್ಲಾ ಟಾಪ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನ ತೋರಿಸ್ತೀನಿ, ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ.